ನಾನು ಕಾರ್ಯಕ್ರಮಕ್ಕೆ ಬರೋವಾಗ ನನ್ನ ಒಬ್ಬ ಮೇಲ್ ಕಲೀಗ್ಗೆ ನಾನು ಈ ಪ್ರಶ್ನೆ ಕೇಳಿದ್ದೆ, ವಾಟ್ ಯು ಥಿಂಕ್ ಆಫ್ ಇಟ್? ಭಾವನಾ ಅವ್ರ ವಿಷಯದ ಬಗ್ಗೆ ನಿಮಗೇನು ಅನ್ಸುತ್ತೆ? ನನಗೆ ತಿಳ್ಕೊಬೇಕಿತ್ತು. ನಾನು ಹೆಣ್ಮಕ್ಳನ್ನೂ ಕೇಳಿದ್ದೀನಿ, ಗಂಡು ಮಕ್ಕಳನ್ನೂ ಇದೇ ಪ್ರಶ್ನೆ ಕೇಳಿದ್ದೀನಿ. ಅವ್ರು ಹೇಳಿದ್ರು, ಮಗುವಿನ ಶಾರೀರಿಕ ಆರೋಗ್ಯ ಅಲ್ಲ, ಆದರೆ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ತಂದೆ ತಾಯಿ ಪ್ರೀತಿ ಇಬ್ಬರದೂ ಸಿಗಬೇಕು. ದಿಸ್ ಇಸ್ ನಾಟ್ ಅ ಗುಡ್ ಟ್ರೆಂಡ್ ಅಂತ ಹೇಳಿದ್ರು. ಅವರವರ ವೈಯಕ್ತಿಕ ಆಯ್ಕೆಗಳು ಅದು. ನೋ, ಬಟ್ ದಟ್ಸ್ ಆಲ್ಸೋ ಅ ಫ್ಯಾಕ್ಟ್. ದಟ್ಸ್ ಅ ಫ್ಯಾಕ್ಟ್ ಆ್ಯಂಡ್ ದಟ್ಸ್ ಆಲ್ಸೋ ಅ ಟ್ರೂತ್, ಆಯಿತಾ? ಆದರೆ ಇವತ್ತು ಒಂದು ಸ್ವಲ್ಪ ಈ ಸಿಂಗಲ್ ಪ್ಯಾರೆಂಟಿಂಗ್, ಯಾಕಂದರೆ ಈಗ ವಿವಾಹ ವಿಚ್ಛೇದನಗಳು ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ಕಾಮನ್ನು ಇದೆ. ಈಗ ಒಂದು ಶಾಲೆಯಲ್ಲಿ ಒಂದು ಕ್ಲಾಸಲ್ಲಿ ಮಕ್ಕಳು ಓದ್ತಿದ್ದಾರೆ, 30 ಮಕ್ಕಳು ಅಂದರೆ ಏನಿಲ್ಲ ಅಂದರೂ ಅಲ್ಲಿ 3 ರಿಂದ 4 ಮಕ್ಕಳು ವೇರ್ ಪ್ಯಾರೆಂಟಿಂಗ್ ಇಸ್ ನಾಟ್ ಬಿನ್ ನಾರ್ಮಲ್, ಸಿಂಗಲ್ ಪ್ಯಾರೆಂಟಿಂಗ್ ಇದೆ. ಬಟ್ ನನಗನ್ಸೋದು ವಿವಾಹ ವಿಚ್ಛೇದನದಲ್ಲಿ ಏನಾಗುತ್ತಂತ ಹೇಳಿದ್ರೆ, ಅದರಲ್ಲಿ ಆ ಮಕ್ಕಳಿಗೆ 2 ಪೋಷಕರು ಆಗಲೇ ಮನಸ್ಸಲ್ಲಿ ಉಳಿದ್ಬಿಡ್ತಾರೆ, ಹಚ್ಚುಳಿದಿರ್ತಾರೆ. ಮಕ್ಕಳು ಹಚ್ಕೊಂಡು ಬಿಟ್ಟಿರ್ತವೆ, ಮಾನಸಿಕವಾಗಿ ಹಚ್ಕೊಂಡಿರ್ತವೆ, ಭಾವನಾತ್ಮಕವಾಗಿ ಹಚ್ಕೊಂಡು ಬಿಟ್ಟಿರ್ತವೆ. ಆಮೇಲೆ ಬೇಗ ಮರೆಯಲ್ಲ ಮಕ್ಕಳು, ಆಯಿತಾ? ತುಂಬ ಹಚ್ಕೊಂಡು ಬಿಟ್ಟಿರ್ತವೆ. ದೇ ವಿಲ್ ಸ್ಟಾರ್ಟ್, ನೀವು ನೋಡಿ ಯಾರದು, ಆ್ಯಂಡ್ ದೇ ಬಿಕಮ್ ವೆರಿ ಪೊಸೆಸಿವ್. 2 ವರ್ಷದ ಮಗುವಿಂದನೇ ಅವಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಯಾವ ರಿಲೇಷನ್ಶಿಪ್ ಅಂತ. ಅಪ್ಪ ಮಾತ್ರ ಅಮ್ಮನ ಮುಟ್ಟಿದ್ರೆ ಇಷ್ಟ ಆಗೋದು ಅವರಿಗೆ, ಬೇರೆಯವರಾದರೂ ಮುಟ್ಟಿದ್ರೆ 2 ವರ್ಷದ ಮಗುನೇ ಇಟ್ಸ್ ಟೂ ಸೆನ್ಸಿಟಿವ್. ಆ ಸೂಕ್ಷ್ಮತೆ ಅವ್ರಿಗೆ ಇರುತ್ತೆ, ಆಗಲೇ ಗೊತ್ತಾಗುತ್ತೆ ಅವಕ್ಕೆ. ನಾಟ್ ದಟ್ ದೇ ನಾಟ್ ಅವೇರ್, ಜಸ್ಟ್ ದಟ್ ಅವ್ರಿಗೆ ಅವ್ರ ಭಾಷೆಲಿ ಹೇಳೋಕ್ಕೆ ಬರ್ತಿರಲ್ಲ, ಆಮೇಲೆ ನಮ್ಮ ಭಾಷೆಲಿ ಹೇಳೋದು ಇಟ್ ಇಸ್ ಟೂ ಮಚ್ ಫಾರ್ ದೆಮ್. ಅದು ಪರ್ಫೆಕ್ಟ್ ಆಗುತ್ತೆ. ಆದರೆ ಇವತ್ತಿನ ಸಿಟಿ ಸಿನಾರಿಯೋದಲ್ಲಿ ಇಟ್ ಈಸ್ ನಾಟ್ ಸಮಥಿಂಗ್ ರೇರ್ಲಿ ವಿಸಿಬಲ್, ಕಂಡು ಕೇಳರಿಯದ ಅನ್ನೋ ಅಂಥದ್ದು ಇವಾಗ ಸಮಾಜ ಆಗಿಲ್ಲ. ಯಾಕಂದರೆ ವಿಚ್ಛೇದನ ಪ್ರಕರಣಗಳು ಜಾಸ್ತಿ ಆಗ್ತವೆ, ತುಂಬ ಜಾಸ್ತಿ. ಸಿಂಗಲ್ ಪ್ಯಾರೆಂಟಿಂಗ್ ತಂದೆ ಜೊತೆನೋ ತಾಯಿ ಜೊತೆನೋ ಇರೋದು ಸಂಖ್ಯೆನೂ ಜಾಸ್ತಿ. ಆಗ ಆ ಮಕ್ಕಳಿಗೂ ಅವಾಗ ಅನ್ಸುತ್ತೆ, ತುಂಬ ಅಲ್ಲ, ನನ್ನ ಜೊತೆ ಇನ್ನೂ ಒಂದು ಇಬ್ಬರಿದ್ದಾರೆ ಈ ಥರ ಅಂತ ಅನ್ಸೋದು ಇರಬಹುದು, ಸಹಜವಾಗಿರಬಹುದು. ನೀವೊಬ್ಬ ಜನಪ್ರಿಯ ನಟಿ, ನಿಮಗೆ ಸಮಾಜದಲ್ಲಿ ಒಂದು ಸ್ಟೇಚರ್ ಇದೆ, ಒಂದು ಸ್ಥಾನ ಇದೆ. ಸ್ವಲ್ಪ ನಿಮ್ಮ ಸ್ಥಾನದಲ್ಲಿ ನಿಂತು ನೋಡಿದಾಗ ಬಹಳ ಈಸಿ ಅನಿಸುತ್ತೆ ಅವರಿಗೆ ಅಂತ ಎದುರುಗಡೆ ಇರೋರು ಹೇಳ್ತಾರೆ. ಶಿ ಈಸ್ ಅ ಸ್ಟಾರ್, ದುಡ್ಡಿದೆ, ಪ್ರತಿಷ್ಠೆ ಇದೆ, ಹಾಗಾಗಿ ಅವ್ರಿಗೆ ಇದು ಯಾವುದೂ ವ್ಯತ್ಯಾಸ ಆಗಲ್ಲ ಅಂತ. ಒಬ್ಬ ಸಾಮಾನ್ಯ ಯಾವಾಗಲೂ ಮಾತಾಡ್ತೀವಲ್ವಾ, ಶ್ರೀಮಂತರಿಗೆ ಏನು, ತುಂಬ ರಿಚ್ ಇರೋರಿಗೆ ಏನು ತೊಂದರೆನೇ ಇಲ್ಲ, ದೇ ಕ್ಯಾನ್ ಡೂ ಎನಿಥಿಂಗ್ ಅಂತ ನಾವೇ ಹೇಳ್ತೀವಿ. ಐ ಆಮ್ ನಾಟ್ ದಟ್ ರಿಚ್ ಆ್ಯಕ್ಚುಲಿ. ನಾನೇನಾದ್ರು ಬಿಲಿಯನರ್ ಕ್ಲಬ್ಬಲ್ಲಿ ಸೇರ್ಕೊಂಡಿದ್ರೆ ಬೇರೆ ವಿಷಯ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇವಾಗ ಒಬ್ಬ ಸಾಮಾನ್ಯ ಹೆಣ್ಮಗಳು ತಿಂಗಳಿಗೆ ಒಂದು 15,000 ರೂಪಾಯಿ ಸಂಪಾದಿಸ್ತಿರ್ತಾಳೆ, ಒಂದು ಬಡ ಕುಟುಂಬದಿಂದನೇ ಬಂದಿರ್ತಾಳೆ. ಅವಳಿಗೂ ಹಿಂಗೆ ಅನ್ಸುತ್ತೆ, ಸಂಗಾತಿ ಬೇಡ ನನಗೆ, ಆದರೆ ನನ್ನ ತಾಯ್ತನ ಬೇಕು ಅಂತ. ಅದು ಸುಲಭನಾ? ನನ್ನ ಸಂಗಾತಿ ಬೇಡ ಅಂತ ಹೇಳಲಿಲ್ಲ. ನನಗೆ ಸಂಗಾತಿಯ ಆಯ್ಕೆಯಲ್ಲಿ, ನಾನು ಬರೋ ಅಷ್ಟು ವಯಸ್ಸಿನಲ್ಲಿ ನನಗೆ ಆಯ್ಕೆಯಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಒಂದು ಎಡವಿದ್ದೀನಿ ಆಯ್ಕೆಯಲ್ಲಿ. ಆಮೇಲೆ ಇದಕ್ಕೋಸ್ಕರ ಆ ಒಂದು ಕ್ವಿಕ್ ಆಗಬೇಕು ಅನ್ನೋವಂಥ ಒಂದು ರೆಸ್ಟ್ಲೆಸ್ನೆಸ್ಸಲ್ಲಿ ನಾನು ಸಂಗಾತಿಯನ್ನು ಹುಡ್ಕಕ್ಕೆ ಹೋಗಿದ್ದು. ಸೊ ಐ ಆಮ್ ನಾಟ್ ಲುಕಿಂಗ್ ಫಾರ್ ಅ ಕಂಪ್ಯಾನಿಯನ್, ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ ಅ ಪಾರ್ಟ್ನರ್ ಹೂ ಕ್ಯಾನ್ ಜಸ್ಟ್ ಗಿವ್ ಮೀ ಆ್ಯಂಡ್ ಸಪೋರ್ಟ್ ಮೀ ವಿತ್ ದಿಸ್. ಅದಕ್ಕೆ ಹೋಗ್ತಿರೋದು. ಸೊ ಇಟ್ ಡಿಡ್ ನಾಟ್ ಹ್ಯಾಪನ್, ಇಟ್ ಡಸಂಟ್ ಹ್ಯಾಪನ್ ದಟ್ ವೇ. ಹಾಗಾಗಿ ನಿಮ್ಮ ಮುಂದಿನ ಸಂಗಾತಿ ಬೇಕು. ಆ ಸಂಗಾತಿ ಯಾರಾಗಿರಬೇಕು? ಒನ್ ಹೂ ಬಿಕಮ್ಸ್ ಯುವರ್ ಫ್ರೆಂಡ್, ಒನ್ ಹೂ ಬಿಕಮ್ಸ್ ಯುವರ್ ಪಾರ್ಟ್ನರ್. ಎಲ್ಲವನ್ನೂ ನಾವು ಅವರಲ್ಲೇ ನೋಡೋದಲ್ವಾ. ಸಾಂಗತ್ಯ ಅಂತ ಹೇಳಿದ್ರೆ ಏನು, ಸುಮ್ಮನೆ ಯಾವಾಗಲೂ ಏನು ರೊಮ್ಯಾನ್ಸ್ ಮಾಡ್ತಿರೋಕ್ಕಾಗಲ್ಲ. ಲೈಫ್ ಇಸ್ ನಾಟ್ ದಟ್ ಆಲ್ವೇಸ್ ಅಲ್ವಾ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ರೊಮ್ಯಾಂಟಿಕ್ ಪಾರ್ಟ್ನರ್ಶಿಪ್. ಆಯ್ತು, ಅದೆಲ್ಲ ನ್ಯೂಸ್ ಚಾನಲಲ್ಲಿ ನೋಡ್ತಾ ಇರ್ತೀವಿ, ಅದೆಲ್ಲ 20s ಓಕೆ, ಅವ್ರಿಗೇನೋ ಇನ್ಫ್ಯಾಚುಯೇಷನ್ ಎಲ್ಲ ಆಗುತ್ತೆ. ಬಟ್ ವೆನ್ ಯು ಗೆಟ್ ಇನ್ ಟು 30+ and 35 ಆದಮೇಲೆ ಇಟ್ಸ್ ನಾಟ್ ಅಬೌಟ್ ರೊಮ್ಯಾನ್ಸ್, ಅದೆಲ್ಲ ಅಲ್ಲ. ಇದೇ ಏಜಿನ ಒಬ್ಬ ಹೆಣ್ಣುಮಗಳು, ಒಬ್ಬ ಸಾಮಾನ್ಯ ಹೆಣ್ಣುಮಗಳು, ಸೋಷಿಯಲಿನೂ ಇಷ್ಟೇ ಈಸಿ ಇರುತ್ತಾ ಆಕೆಗೆ, ಆ್ಯಂಡ್ ಮೆಂಟಲಿನೂ ಇಷ್ಟೇ ಈಸಿ ಇರುತ್ತಾ ಆಕೆಗೆ? ಯು ಆರ್ ಅ ಸ್ಟ್ರಾಂಗ್ ವುಮೆನ್, ನೀವು ಒಬ್ಬ ಗಟ್ಟಿ ಹೆಣ್ಣುಮಗಳು, ಸ್ವಾಭಿಮಾನಿ ಹೆಣ್ಣುಮಗಳು, ಸ್ವಾವಲಂಬಿ ಹೆಣ್ಣುಮಗಳು. ನನಗನ್ಸೋ ಮಟ್ಟಿಗೆ ಯಾರಿಗೆ ಈ ಥರ ಹೆಸರುವಾಸಿ ಇರಲ್ಲ ಅವರಿಗೆ ಸೋಷಿಯಲಿ ಸ್ವಲ್ಪ ಸುಲಭ ಇರಬಹುದು. ಸುಲಭ ಯಾಕಂದರೆ ಅವ್ರ ಊರು ಬಿಟ್ಟು ಅವ್ರು ಬೇರೆ ಊರಿಗೆ ಬಂದರೆ ಅವ್ರನ್ನ ಗುರುತಿಸೋರು ಯಾರಿರಲ್ಲ, ಅಥವಾ ಅವ್ರು ಇಷ್ಟೊಂದು ಉತ್ತರಗಳನ್ನ ಹೇಳೋ ಅವಶ್ಯಕತೆ ಇರಲ್ಲ. ಇಟ್ಸ್ ಅ ಲಿಮಿಟೆಡ್ ಸರ್ಕಲ್, ಇಟ್ಸ್ ನಾಟ್ ದಟ್ ದಿಸ್ ಬಿಗ್ ಅ ಬ್ರಾಡರ್ ಸರ್ಕಲ್ ಅಲ್ಲ, ಲಿಮಿಟೆಡ್ ಸರ್ಕಲ್. ಆದರೆ ಮಾನಸಿಕವಾಗಿ ಅವಳು ಏನು ಹೋಗ್ತಾಳಲ್ಲ,
ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ಅದು ಅವಳಿಗೆ ಇನ್ನೂ ಜಾಸ್ತಿನೂ ಆಗಬಹುದು, ಕಮ್ಮಿನೂ ಆಗಬಹುದು. ಯು ನೆವರ್ ನೋ ದ್ಯಾಟ್. ದಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಥಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.